ಭಾರತದ ರಾಜಕೀಯದಲ್ಲಿ ಈಗ ಒಂದು ಪ್ರಮುಖ ಚರ್ಚೆ ಎದುರಾಗಿದೆ. ದೇಶದ ಹಿತದೃಷ್ಟಿಯಿಂದ ಮತ್ತು ಜನರ ಆಶೋತ್ತಾರಗಳನ್ನು ಈಡೇರಿಸಲು ನಾನು ಪ್ರಧಾನಮಂತ್ರಿ ಹುದ್ದೆಯನ್ನ ಸ್ವೀಕರಿಸಲು ಸಿದ್ಧ ಎಂಬ ಸಂದೇಶವನ್ನ ರಾಹುಲ್ ಗಾಂಧಿಯವರು ನೀಡಿದ್ದಾರೆ. ದಶಕಗಳ ಕಾಲ ವಿರೋಧ ಪಕ್ಷದ ನಾಯಕನಾಗಿ ಜನರ ಧ್ವನಿಯಾಗಿ ಹೋರಾಡುತ್ತಾ ಬಂದಿರುವ ರಾಹುಲ್ ಗಾಂಧಿಯವರ ಈ ಹೊಸ ನಿರ್ಧಾರ ಭಾರತದ ಭವಿಷ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಬಹುದು, ದೇಶದ ಅಭಿವೃದ್ಧಿ ಮತ್ತು ಸಮಗ್ರತೆಯ ಹಿತದೃಷ್ಟಿಯಿಂದ ಇವರು ಕಂಡುಕೊಂಡಿರುವ ಕನಸುಗಳೇನು, ಕಾಂಗ್ರೆಸ್ ಪಕ್ಷದ ಈ ಮಹತ್ವದ ನಡೆಯ ಹಿಂದಿರುವ ಅಸಲಿ ಉದ್ದೇಶವಾದರೂ ಏನು, ರಾಹುಲ್ ಗಾಂಧಿಯವರ ಈ ಸಂಚಲನ ಮೂಡಿಸಿರುವ ಹೇಳಿಕೆ ಮತ್ತು ಅದರ ಹಿಂದಿರುವ ರಾಜಕೀಯ ಆಯಾಮಗಳೇನು ಅನ್ನೋ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಕೀಯದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದ ಪಯಣವು ಒಂದು ಗಮನಾರ್ಹ ಪರಿವರ್ತನೆಯ ಘಟ್ಟವನ್ನ ತಲುಪಿದೆ. ಮಾರ್ಚ್ 2026ರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಇವರು ನೀಡಿದ ಹೇಳಿಕೆಗಳು ದೇಶದ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಿವೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ದೇಶದ ಹಿತದೃಷ್ಟಿಯಿಂದ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಪದವಿಯನ್ನ ಅಲಂಕರಿಸಬೇಕು ಎಂದು ಮಾಡಿದ ಮನವಿಗೆ ಸ್ಪಂದಿಸಿದ ರಾಹುಲ್ ಗಾಂಧಿ ತಾವು ಈ ಜವಾಬ್ದಾರಿಯನ್ನ ಹೊರಲು ಸಿದ್ಧವಾಗಿರುವುದಾಗಿ ಪಾಸಿಟಿವ್ ಸೂಚನೆಯನ್ನ ನೀಡಿದ್ದಾರೆ. ಈ ಒಂದು ಇಚ್ಛೆಯು ಕೇವಲ ವೈಯಕ್ತಿಕ ಮಹತ್ವಾಕಾಂಕ್ಷೆಯಲ್ಲ, ಬದಲಾಗಿ ದೇಶವು ಎದುರಿಸ್ತಾ ಇರುವ ಪ್ರಸ್ತುತ ಸವಾಲುಗಳನ್ನು ಎದುರಿಸಲು ಅನಿವಾರ್ಯವಾದ ಜವಾಬ್ದಾರಿ ಎಂದು ಇವರು ಭಾವಿಸಿದ್ದಾರೆ. ಸ್ನೇಹಿತರೆ, ರಾಹುಲ್ ಗಾಂಧಿಯವರ ರಾಜಕೀಯ ಜೀವನವನ್ನ ವಿಶ್ಲೇಷಿಸಿದ್ರೆ ಇವರು ಹಿಂಜರಿಯುವ ರಾಜಕಾರಣಿ ಎಂಬ ಅಣೆಪಟ್ಟಿಯಿಂದ ಹೊರಬಂದು ಒಬ್ಬ ದೃಢ ನಿರ್ಧಾರದ ನಾಯಕನಾಗಿ ಬೆಳೆದಿರುವುದು ಕಂಡುಬರುತ್ತೆ. 2013ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಾಗ ಇವರು ಅಧಿಕಾರಕ್ಕಿಂತ ಹೆಚ್ಚಾಗಿ ಸಂಘಟನೆಯ ಕಡೆಗೆ ಗಮನ ಹರಿಸಿದರು. 2014 ಮತ್ತು 2029ರ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನುಭವಿಸಿದ ಸೋಲುಗಳು ಇವರ ನಾಯಕತ್ವಕ್ಕೆ ದೊಡ್ಡ ಸವಾಲಾಗಿದ್ವು. ವಿಶೇಷವಾಗಿ 2019ರ ಸೋಲಿನ ನಂತರ ಇವರು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದು ಇವರ ರಾಜಕೀಯ ಭವಿಷ್ಯದ ಬಗ್ಗೆ ಅನುಮಾನವನ್ನ ಹುಟ್ಟುಹಾಕಿತು. ಆದರೆ 2024ರ ಲೋಕಸಭಾ ಚುನಾವಣೆಯ ನಂತರ ಇವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಅಧಿಕೃತವಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದು ಒಂದು ಪ್ರಮುಖ ತಿರುವು. ಈ ಸ್ಥಾನವು ಇವರಿಗೆ ಸಂವಿಧಾನಿಕವಾಗಿ ಹೆಚ್ಚಿನ ಲಾಭವನ್ನ ನೀಡಿತು. ಮಾರ್ಚ್ 2026ರ ಹೊತ್ತಿಗೆ ಇವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನೇರ ರಾಜಕೀಯ ಸಮರಕ್ಕೆ ತಾವು ಸಿದ್ಧವಿರುವುದಾಗಿ ಮತ್ತು ದೇಶಕ್ಕಾಗಿ ಈ ಸವಾಲನ್ನು ಸ್ವೀಕರಿಸಲು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಇವರ ಈ ಸಿದ್ಧತೆಯು ಕಳೆದ ಒಂದು ದಶಕದಲ್ಲಿ ಇವರು ನಡೆಸಿದ ವಿವಿಧ ಯಾತ್ರೆಗಳು ಮತ್ತು ಜನಸಂಪರ್ಕ ಅಭಿಯಾನಗಳ ಪ್ರತಿಫಲವಾಗಿದೆ. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರ ವ್ಯಕ್ತಿತ್ವ ಮತ್ತು ನಾಯಕತ್ವವನ್ನು ಮರುರೂಪಿಸುವಲ್ಲಿ ಭಾರತ್ ಜೋಡೋ ಯಾತ್ರೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ. 2022ರ ಸೆಪ್ಟೆಂಬರ್ನಲ್ಲಿ ಕನ್ಯಾಕುಮಾರಿಯಿಂದ ಆರಂಭವಾದ ಈ 4,000 ಕಿಲೋಮೀಟರ್ಗಳ ಉದ್ದದ ಪಾದಯಾತ್ರೆಯು ಕಾಶ್ಮೀರದಲ್ಲಿ ಕೊನೆಗೊಳ್ತು. ಈ ಯಾತ್ರೆಯು ಇವರನ್ನ ಕೇವಲ ಒಬ್ಬ ರಾಜಕೀಯ ಕುಟುಂಬದ ಕುಡಿಯಾಗಿ ನೋಡ್ತಾ ಇದ್ದ ಜನರಿಗೆ ಇವರೊಬ್ಬ ಜನಸಾಮಾನ್ಯರ ನೋವಿಗೆ ಸ್ಪಂದಿಸುವ ಕಠಿಣ ಪರಿಶ್ರಮ ಪಡುವ ನಾಯಕ ಎಂಬ ಸಂದೇಶವನ್ನ ನೀಡಿತು. ಯಾತ್ರೆಯ ಉದ್ದಕ್ಕೂ ಗಾಂಧಿಯವರು ಧರಿಸಿದ್ದ ಬಿಳಿ ಟೀ ಶರ್ಟ್ ಒಂದು ಸಾಂಕೇತಿಕ ರೂಪಕವಾಗಿ ಬದಲಾಯಿತು. ಇದು ಇವರ ಸರಳತೆ ಮತ್ತು ಸಾಮಾನ್ಯ ಜನರೊಂದಿಗಿನ ನಂಟನ್ನ ಪ್ರತಿಬಿಂಬಿಸಿತು. ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನ ತೆರೆಯುವುದು ಎಂಬ ಇವರ ಘೋಷಣೆಯು ದೇಶದಲ್ಲಿ ಹೆಚ್ಚುತ್ತಾ ಇರುವ ಧ್ರುವೀಕರಣದ ವಿರುದ್ಧದ ಒಂದು ದೃಢವಾದ ನಿಲುವಾಗಿ ಮೂಡಿಬಂತು. ಈ ಯಾತ್ರೆಯು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನ ತುಂಬಿದ್ದಲ್ಲದೆ ರಾಹುಲ್ ಗಾಂಧಿಯವರ ಬಗ್ಗೆ ಇದ್ದಂತಹ ಇಮೇಜ್, ಪಪ್ಪು ಎಂಬ ಹಾಸ್ಯಾಸ್ಪದ ಇಮೇಜ್ ಅನ್ನ ಸಂಪೂರ್ಣವಾಗಿ ತೊಡೆದು ಹಾಕ್ತು. ಸಂಶೋಧನೆಗಳು ತೋರಿಸುವಂತೆ ಈ ಯಾತ್ರೆಯ ನಂತರ ಸಾರ್ವಜನಿಕರು, ಜನಸಾಮಾನ್ಯರು ಇವರನ್ನ ಒಬ್ಬ ಗಂಭೀರ ಮತ್ತು ಉದಯೋನ್ಮುಖ ನಾಯಕನಾಗಿ ಸ್ವೀಕರಿಸಲು ಪ್ರಾರಂಭಿಸಿದರು. ಇನ್ನು ಸ್ನೇಹಿತರೆ, ಭಾರತ್ ಜೋಡೋ ಯಶಸ್ಸಿನ ನಂತರ ಇವರು ಮಣಿಪುರದಿಂದ ಮುಂಬೈವರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಕೈಗೊಂಡರು. ಈ ಯಾತ್ರೆಯು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಮೇಲೆ ಕೇಂದ್ರೀಕರಿಸಿತ್ತು. ಈ ಅಭಿಯಾನಗಳ ಪರಿಣಾಮವಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನವನ್ನ 99ಕ್ಕೆ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಯಿತು.
ಇದು ಕಳೆದ ಒಂದು ದಶಕದಲ್ಲಿ ಪಕ್ಷದ ಅತ್ಯುತ್ತಮ ಪ್ರದರ್ಶನವಾಗಿದೆ. ಈ ಚುನಾವಣಾ ಯಶಸ್ಸು ಇವರಿಗೆ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗಲು ಮತ್ತು ಮುಂದಿನ ಪ್ರಧಾನಿ ಅಭ್ಯರ್ಥಿಯಾಗಿ ತನ್ನನ್ನು ತಾನು ಬಿಂಬಿಸಿಕೊಳ್ಳಲು ಅಗತ್ಯವಾದ ನೈತಿಕ ಬಲವನ್ನ ನೀಡಿತು. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರು ಕೇವಲ ರಾಜಕೀಯ ವಿಮರ್ಶೆಯನ್ನಷ್ಟೇ ಮಾಡದೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಪರ್ಯಾಯ ಮಾದರಿಯೊಂದನ್ನ ಮಂಡಿಸಿದ್ದಾರೆ. ಇವರು ಪ್ರಸ್ತುತ ಸರ್ಕಾರದ ಆರ್ಥಿಕ ನೀತಿಗಳನ್ನು ವಿಫಲ ನೀತಿಗಳು ಎಂದು ಕರೆದಿದ್ದಾರೆ. ವಿಶೇಷವಾಗಿ ಜಿಎಸ್ಟಿ ಮತ್ತು ನೋಟುಗಳ ವಿಚಾರದಲ್ಲಿ ಸಣ್ಣ ಉದ್ಯಮಗಳ ಬೆನ್ನೆಲುಬನ್ನ ಮುರಿದಿದೆ ಎಂದು ಇವರು ವಾದಿಸ್ತಾ ಇದ್ದಾರೆ. ಇವರ ಆರ್ಥಿಕ ದೃಷ್ಟಿಕೋನದ ಪ್ರಮುಖ ಅಂಶವೇನು ಅಂದರೆ ಪ್ರಜಾಪ್ರಭುತ್ವದ ಆಧಾರಿತ ಉತ್ಪಾದನಾ ಮಾದರಿ. ಚೀನಾದ ಸರ್ವಾಧಿಕಾರಿ ಆಡಳಿತದ ಉತ್ಪಾದನಾ ಮಾದರಿಯನ್ನು ಭಾರತವು ಅನುಸರಿಸಲು ಸಾಧ್ಯವಿಲ್ಲ ಮತ್ತು ಮಾಡಬಾರದು ಎಂದು ಇವರ ಸ್ಪಷ್ಟ ನಿಲುವು. ಬದಲಾಗಿ ಭಾರತವು ತನ್ನ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಉಳಿಸಿಕೊಂಡೇ ಜಾಗತಿಕ ಉದ್ಯಮ ಕ್ಷೇತ್ರದಲ್ಲಿ ಚೀನಾಗೆ ಸ್ಪರ್ಧೆ ನೀಡಬೇಕು ಎಂದು ಇವರು ಪ್ರತಿಪಾದಿಸುತ್ತಾರೆ. ರಾಹುಲ್ ಗಾಂಧಿಯವರ ಪ್ರಕಾರ ದೇಶದ ನಿರುದ್ಯೋಗ ಸಮಸ್ಯೆಗಳಿಗೆ ಪರಿಹಾರವು ಕೇವಲ ಕೆಲವು ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿದೆ ಎಂದು ನಂಬುವುದು ತಪ್ಪು. ಬದಲಾಗಿ ದೇಶದ ಕೋಟ್ಯಾಂತರ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಸಬಲೀಕರಣಗೊಳಿಸುವುದರ ಮೂಲಕ ಮಾತ್ರ ಉದ್ಯೋಗ ಸೃಷ್ಟಿ ಸಾಧ್ಯ ಎಂದು ಇವರು ವಿಶ್ಲೇಷಿಸುತ್ತಾರೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿಯವರ ರಾಜಕೀಯ ಕಾರ್ಯಸೂಚಿಯ ಮತ್ತೊಂದು ಕೇಂದ್ರ ಬಿಂದುವೆಂದರೆ ಸಾಮಾಜಿಕ ನ್ಯಾಯ. ದೇಶದ 90% ಜನಸಂಖ್ಯೆಯನ್ನು ಹೊಂದಿರುವ ದಲಿತರು, ಹಿಂದುಳಿದ ವರ್ಗಗಳು, ಬುಡಕಟ್ಟು ಸಮುದಾಯಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ದೇಶದ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಸ್ಥಾನಗಳಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಅತ್ಯಂತ ಕಡಿಮೆ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ ಎಂದು ಇವರು ಅಂಕಿಅಂಶಗಳ ಸಮೇತ ವಾದಿಸುತ್ತಾರೆ. ಇದಕ್ಕೆ ಪರಿಹಾರವಾಗಿ ಇವರು ಜಾತಿ ಜನಗಣತಿಯನ್ನು ದೇಶದ ಎಕ್ಸರೆ ಎಂದು ಕರೆದಿದ್ದಾರೆ. ಜಾತಿ ಜನಗಣತಿಯ ಮೂಲಕ ಮಾತ್ರ ಯಾವ ಸಮುದಾಯಕ್ಕೆ ಎಷ್ಟು ಪಾಲು ಸಿಗುತ್ತದೆ ಎಂಬುದು ತಿಳಿಯುತ್ತದೆ ಮತ್ತು ಅದರ ಆಧಾರದ ಮೇಲೆ ನೀತಿಗಳನ್ನ ರೂಪಿಸಬಹುದು ಎಂದು ಇವರ ನಿಲುವು. ಮೀಸಲಾತಿಯ ಮೇಲಿನ 50% ಮೀಸಲಾತಿಯನ್ನ ತೆಗೆದುಹಾಕಬೇಕು ಮತ್ತು ಜಾತಿ ಜನಗಣತಿಯ ನಂತರ ಬರುವ ಫಲಿತಾಂಶದ ಆಧಾರದ ಮೇಲೆ ಪ್ರಾತಿನಿಧ್ಯವನ್ನು ಹೆಚ್ಚಿಸಬೇಕು ಎಂದು ಇವರು ಪ್ರತಿಪಾದಿಸುತ್ತಾರೆ. ಇವರು ಇದನ್ನು ಕೇವಲ ರಾಜಕೀಯ ಘೋಷಣೆಯನ್ನಾಗಿ ಮಾಡದೆ ಇನ್ಫ್ಲೇಷನ್ ರೆವಲ್ಯೂಷನ್ ಎಂದು ಕರೆದಿದ್ದಾರೆ. ಇನ್ನು ಸ್ನೇಹಿತರೆ, 2025 ಮತ್ತು 26ರ ಅವಧಿಯಲ್ಲಿ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗ ಮತ್ತು ಪ್ರಜಾಪ್ರಭುತ್ವದ ಸಂಸ್ಥೆಗಳ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ದಾರೆ. 2024ರ ಲೋಕಸಭಾ ಚುನಾವಣೆ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ಮತಗಳ್ಳತನ ಅಥವಾ ಓಟ್ ಚೋರಿ ನಡೆದಿದೆ ಎಂದು ಇವರು ಆರೋಪಿಸಿದ್ದಾರೆ. ಇವರು ಮಂಡಿಸಿರುವ ಕೆಲವು ಪ್ರಮುಖ ಆರೋಪಗಳು ಮತ್ತು ಅಂಕಿ ಅಂಶಗಳನ್ನು ಗಮನಿಸಿದರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರ, ಇಲ್ಲಿ ಸುಮಾರು 11,956 ನಕಲಿ ಮತಗಳು, 40,009 ಅಕ್ರಮ ನಿವಾಸಗಳು ಮತ್ತು ಒಂದೇ ಮನೆಯ ವಿಳಾಸದಲ್ಲಿ 80 ಜನ ಮತದಾರರು ನೋಂದಣಿಯಾಗಿರುವುದನ್ನು ಇವರು ಪತ್ತೆ ಹಚ್ಚಿದ್ದಾರೆ. ಚುನಾವಣಾ ಆಯೋಗವು ಈ ಆರೋಪಗಳನ್ನು ಆಧಾರರಹಿತ ಎಂದು ತಳ್ಳಿಹಾಕಿದ್ದು, ರಾಹುಲ್ ಗಾಂಧಿಯವರು ಈ ಬಗ್ಗೆ ಪ್ರಮಾಣ ವಚನ ಸ್ವೀಕರಿಸಿ ಅಫಿಡವಿಟ್ ಸಲ್ಲಿಸಬೇಕು ಎಂದು ಸವಾಲು ಹಾಕಿದೆ. ಆದರೂ ರಾಹುಲ್ ಗಾಂಧಿಯವರ ಈ ಹೋರಾಟವು ಸಾರ್ವಜನಿಕರಲ್ಲಿ ಸಾಂಸ್ಥಿಕ ಸುಧಾರಣೆಯ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ರಾಜಕೀಯ ವಿಶ್ಲೇಷಕರು ಭಾವಿಸುತ್ತಾರೆ. ಇನ್ನು ಸ್ನೇಹಿತರೆ, ನಿಮ್ಮ ಪ್ರಕಾರ ರಾಹುಲ್ ಗಾಂಧಿಯವರು ಪ್ರಧಾನಿ ಅಭ್ಯರ್ಥಿ ಆಗ್ಬೋದಾ ಇಲ್ವಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.